ಸಖತ್ ಹಾಟ್ ಮಗ. ಸೂಪರ್ ಚಾನ್ಸು. ಏನಪ್ಪಾ ಇದು? ಮುದ್ದೆ ಪೀಸ್ ಹೋಗಿ ಬಾಟ್ಲ್ ಟಚ್ ಆಗ್ತಾ ಇದ್ದಂಗೆ ಬಾಟ್ಲು ಪೀಸ್ ಪೀಸ್ ಆಗೋಯ್ತು. ಅಕಸ್ಮಾತ್ ಒಳಗಡೆ ಹೋಗಿದ್ರೆ ಕಿಡ್ನಿ ಪೀಸ್ ಪೀಸ್ ಆಗ್ಬಿಟ್ಟಿರೋದು. ಅಲ್ಲ, ಈ ಎಕ್ಸ್ಪೀರಿಯನ್ಸ್ ಏನಾದ್ರೂ ಸನ್ಮಾನ್ಯ ಅಬ್ದುಲ್ ಕಲಾಂ ಅವ್ರಿಗೆ ಆಗ್ಬಿಟ್ಟಿದ್ರೆ ಹೊಸ ಹೊಸ ಬಾಂಬ್ ಕಂಡಿರೋದು ಹೆಂಗೆ ಅಂತ ಪ್ರಪಂಚಕ್ಕೆ ತೋರಿಸ್ಬಿಟ್ಟಿರೋರು. ಅಣ್ಣ, ಅಬ್ದುಲ್ ಕಲಾಂ ಅಂದ್ರೆ ನಮ್ಮೂರ ಕಲ್ಲೂರಕ್ಕೆ ಬಂದ್ರ ಅವ್ರ ಕ್ವಾರ್ಟರ್ ಕಿಟ್ಟಿ, ಲಾಂಡ್ರಿ ಕಿಟ್ಟಿ. ಏಯ್, ಅಬ್ದುಲ್ ಕಲಾಂ ಅವರು ಅಂದ್ರೆ ಸನ್ಮಾನ್ಯರು, ಸೈಂಟಿಸ್ಟ್, ಆನರಬಲ್ ಪ್ರೆಸಿಡೆಂಟ್ ಕಣೋ. ಏಯ್, ಅವ್ರು ನಮ್ ದೇಶಕ್ಕೋಸ್ಕರ ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಾಹ್ಯಾಕಾಶದಲ್ಲಿ ರಾಕೆಟ್ ಬಿಟ್ಟಿದ್ದಾರೆ, ಮಿಸೈಲ್ಸ್ ಗಳು ಬಿಟ್ಟಿದ್ದಾರೆ, ಸ್ಯಾಟಲೈಟ್ ಗಳು ಬಿಟ್ಟಿದ್ದಾರೆ. ನನ್ನ ಮಗನೇ, ಆ ಸನ್ಮಾನ್ಯರ ಬಗ್ಗೆ ಮಾತಾಡ್ತಾರೆ, ನೀನ ಬಿಟ್ಟಿದ್ಯಾ? ನಮ್ ಕೆಪಾಸಿಟಿ ಒಂದು ಕ್ವಾರ್ಟರ್ ಬಿಟ್ಟಿನಿ. ಕ್ವಾರ್ಟರ್ ಬಿಟ್ಟು ಇಂಥವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು. ಅದಕ್ಕೆ ನಾನು ಈ ಕಿತ್ತೋದು ಒಳ್ಳೆ ತಿನ್ನಕ್ ಬರಲ್ಲ ಅನ್ನೋದು. ಬೇಸಿಕ್ ಎಜುಕೇಶನ್ ಇಲ್ಲ ಇವ್ರಿಗೆ. ಏ ಕುಟಿ, ಇಟ್ಟಿಂಗ ಮಾಡೋದು ಒಳಗೆ ಅಲ್ಲಯ್ಯ, ಫ್ಯಾಮಿಲಿ ಲೇಡಿ ಜೊತೆಗೆ ಎಂತದಯ್ಯ ಮಾತು? ಇವಳು ಫ್ಯಾಮಿಲಿ ಲೇಡಿನ ಫ್ಯಾಮಿಲಿ ಹಾಳು ಮಾಡೋ ಕೇಡಿ. ಸುಮ್ನಿರಪ್ಪ, ಕಟ್ಕೊಂಡ್ ಗಂಡನೇ ಸುಮ್ನಿದ್ದೀನಿ, ನಿಂದೊಳೆ ಕಾಟ ಆತದಯ್ಯ. ಹೋಲ್ಬಿಡು ಗಿರಿ, ಆ ಇನ್ಸ್ಪೆಕ್ಟರ್ ಮಗಳು ಹೇಗಯ್ಯ ಸತ್ತು? ಓ ಅದಾ, ಮೋಸ್ಟ್ಲಿ ನಿಮ್ ಹೋಟ್ಲು ಮುದ್ದೆ ತಿಂದಿರ್ಬೇಕು. ನಿಜ ಅಂದ್ರೆ ಹಾಗಲ್ಲಯ್ಯ, ಅದು ಮರ್ಡರ್ ಅಂತೆ. ನನ್ನ ಅಂದಾಜು ಅವನೇ ಕೊಲೆಗಾರ ಅಂತ. ದುಡ್ಡು ತರಕ್ಕೆ ಹೇಳಿದಂತೆ ತರ್ಲಿಲ್ವಂತೆ. ನಿನ್ ಹೆಂಡತಿನೂ ಆಲೋನ್ ಜೊತೆ ಕಾಣೆ ಆಗೋಗ್ಬಿಟ್ಲೆ. ನೀನ್ ನೋಡಿದ್ಯಾನೋ? ನಾನು ಒಂದು ಅಂದಾಜಲ್ಲಿ ಹೇಳಿದ್ದು. ಹೋಗ. ಅಯ್ಯೋ ನನ್ನ ಶಿವನೇ, ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲಯ್ಯ. ಓ, ನಿನ್ನ ಮಾತಾಡಕ್ ಬಿಟ್ಬಿಟ್ರೆ ಮಹಾರಾಷ್ಟ್ರ ಗಡಿ ವಿವಾದ ಪರಿಹಾರ ಮಾಡ್ಬಿಡ್ತೀಯ ನೋಡು. ಹಾಗಲ್ಲಯ್ಯ, ನಿನಗೆ ತಿಳುವಳಿಕೆ ಕಮ್ಮಿ. ಒಬ್ಬರಿಗೊಬ್ರು ಮಾತಾಡ್ತಾ ಇದ್ದರೇನೆ ವಿಷಯ ಹೊರಬಿಡುವುದು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ ಬಿಡ. ಅವನು ತಪ್ಪು ಮಾಡಿದನೋ ಬಿಟ್ಟಿದನೋ ಅದು ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಆದ್ರೆ ಪೊಲೀಸರು ಅನುಮಾನದ ಮೇಲೆ ಅರೆಸ್ಟ್ ಮಾಡಿರೋದ್ರಿಂದ ಅವನ್ನ ಬಿಡೋ ಅಷ್ಟ್ರೊಳಗೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲೋ ಗಿರಿ, ಆ ಪೊಲೀಸನ ಮಗನಿಗಂತೂ 10 ವರ್ಷ ಜೈಲು ಶಿಕ್ಷೆ ಗ್ಯಾರಂಟಿ.